ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲೂಗಡ್ಡೆ ರೈಸ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡ್ರಿ. ಕಡಲೆಬೇಳೆ, ಉದ್ದಿನ ಬೇಳೆ ಒಂದೊಂದ್ ಸ್ಪೂನ್ ತಗೊಂಡಿದೀನಿ. ಶೇಂಗಾ ಬೀಜ ಸ್ವಲ್ಪ, ಸಾಸಿವೆ ಜೀರಿಗೆ ಅರ್ಧ ಸ್ಪೂನು, ಒಂದ್ ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ, 2 ಆಲೂಗಡ್ಡೆನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ. ಹಾಗೆ ಈ ಕಡೆ ಬಂದ್ರೆ ನಾನಿಲ್ಲಿ 5ರಿಂದ 6 ಒಣಮೆಣಸಿನಕಾಯಿ ತಗೊಂಡಿದೀನಿ. ಒಂದ್ ಹಿಡಿ ಬೆಳ್ಳುಳ್ಳಿ ತಗೊಂಡಿದೀನಿ, ಅದು ಜಜ್ಜಿ ಇಟ್ಕೊಂಡಿದೀನಿ ಕಣ್ರಿ. ಒಂದ್ ಸ್ವಲ್ಪ ಕರಿಬೇವು. ಬನ್ನಿ ಒಗ್ಗರಣೆ ಹಾಕೊಳ್ಳೋಣ. ಇಲ್ಲಿ ಆಲ್ರೆಡಿ ನಾನು ಎಣ್ಣೆ ಹಾಕಿದ್ದೆ, ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಉದ್ದಿನ ಬೇಳೆ, ಕಡಲೆ ಬೇಳೆ ಹಾಗೆ ಶೇಂಗಾನು ಹಾಕೊಳ್ಳೋಣ್ರಿ. ಇದು ಕಂದು ಬಣ್ಣ ಬರೋ ತನಕನು ನಾವು ಫ್ರೈ ಮಾಡ್ಕೊಳ್ಳೋಣ್ರಿ. ನೆಕ್ಸ್ಟ್ ಒಣಮೆಣಸಿನಕಾಯಿ ಹಾಕೊಳ್ಳೋಣ್ರಿ. ಕರಿಬೇವು, ಒಣಮೆಣಸಿನಕಾಯಿ ನೀಟಾಗಿ ಬಾಡಿಸ್ಕೊಳ್ಳೋಣ್ರಿ. ನೆಕ್ಸ್ಟ್ ನಾವು ಬೆಳ್ಳುಳ್ಳಿನ ಒಂದ್ ಹಿಡಿಯಷ್ಟು ಬೆಳ್ಳುಳ್ಳಿ ತಗೊಂಡು ಜಜ್ಕೊಂಡಿದೀವಲ್ವಾ, ಆ ಬೆಳ್ಳುಳ್ಳಿನ ಹಾಕೊಳ್ಳಂದ್ರಿ. ಅದನ್ನು ಕಂದು ಬಣ್ಣ ಬರೋ ತನಕನು ನಾವು ಬಾಡಿಸ್ಕೊಳ್ಳಂದ್ರಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೆಕ್ಸ್ಟ್ ಒಂದ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳಂದ್ರಿ. ಹಾಗೆ 2 ಆಲೂಗಡ್ಡೆನು ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀವಲ್ವಾ, ಆಲೂಗಡ್ಡೆನು ಹಾಕೊಳ್ಳಂದ್ರಿ. ನೋಡ್ರಿ, ಇದು ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೋಬೇಕಂದ್ರೆ ಒಂದು 10 ನಿಮಿಷನಾದ್ರೂ ಬೇಯಿಸ್ಕೋಬೇಕು. ಅದೇ ಸ್ವಲ್ಪ ಎಣ್ಣೆ ಬಿಡೋವರೆಗೂ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಂದ್ರಿ. ಒಂದ್ ಸ್ವಲ್ಪ ಒಂದು ಅರ್ಧಕ್ಕಿಂತ ಕಡಿಮೆ ಸ್ವಲ್ಪ ವಾಟರ್ ನೀರ್ ಹಾಕೊಳ್ಳಂದ್ರಿ. ಸ್ವಲ್ಪ ಅದು ಆಲೂಗಡ್ಡೆ ಬೇಯ್ಬೇಕಲ್ರಿ, ಒಂದ್ ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ನೀರು. ಬನ್ನಿ ಒಂದ್ 10 ನಿಮಿಷ ಬೇಯಿಸ್ಕೊಳ್ಳಂದ್ರಿ. ನೋಡ್ರಿ, ಬೆಂದಿದೆ ಚೆನ್ನಾಗಿ ಒಗ್ಗರಣೆ. ನೆಕ್ಸ್ಟ್ ನಾವು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಳ್ಳಂದ್ರಿ. ಹಾಗೆ ಸಾಂಬಾರ್ ಪುಡಿ, ಸಾಂಬಾರಿಗೆ ಹಾಕ್ತಿವಿ ಅಲ್ವಾ, ಆ ಪುಡಿನ ಧನಿಯಾ ಪೌಡರ್ ಹಾಕೊಳ್ಳಂದ್ರಿ 1 ಸ್ಪೂನು. ಅದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನೀವು ಸಾಂಬಾರ್ ಪುಡಿನ. ನೋಡ್ರಿ, ರೈಸ್ ಹಾಕೊಂಡ್ ಕಳ್ಸ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ರೈಸ್ ಸ್ವಲ್ಪ ಉದುರಾಗಿ ಮಾಡಿದೀನಿ ಕಣ್ರಿ. ಇದಕ್ಕೆ ತೀರಾ ಮೆತ್ತಗ್ ಮಾಡಬಾರ್ದು ಕಣ್ರಿ, ಕಲ್ಸ್ಲಿಕ್ ಚೆನ್ನಾಗಾಗಲ್ಲ. ಸ್ವಲ್ಪ ಉದುರು ಇದ್ರೆ ಚೆನ್ನಾಗಿರುತ್ತೆ. ನೋಡ್ರಿ, ಸ್ವಲ್ಪ ಗೊಜ್ಜು ಜಾಸ್ತಿ ಆದ್ರೆ ಇನ್ನ ಸ್ವಲ್ಪ ವೈಟ್ ರೈಸ್ ಹಾಕೊಂಡು ಕಲ್ಸ್ಕೊಳಂದ್ರಿ. ಸ್ವಲ್ಪ ಗೊಜ್ಜು ಜಾಸ್ತಿ ಅನಿಸ್ತಿದೆ ನನಗೆ, ಹಾಗಾಗಿ ಇನ್ನ ಸ್ವಲ್ಪ ರೈಸ್ ಹಾಕೊಂಡ್ ಕಲಿಸ್ತಾ ಇದೀನ್ರಿ. ಎಷ್ಟು ಟೇಸ್ಟಿ ಆಗಿರುತ್ತೆ ಕಣ್ರಿ. ಆಲೂಗಡ್ಡೆ ಯಾರೆಲ್ಲ ಇಷ್ಟ ಪಡ್ತಿರೋ ಅವರಿಗೆಲ್ಲ ಇದು ರೆಸಿಪಿ ತುಂಬಾನೇ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ರೈಸು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಇದು ರೈಸ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಣ್ರಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ 10 ನಿಮಿಷದಲ್ಲೇ ಮಾಡ್ಬೋದು. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ ಬನ್ನಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರ್ರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್ ಸ್ನೇಹಿತರೆ. ಬಾಯ್.